ವೆಲ್ಕಮ್ ಟು ರೇಣುಕಾಸ್ ಕಿಚನ್ ವ್ಲಾಗ್. ಸೊ ಇವತ್ತಿನ ದಿನ ನಾನು ಏನು ರೆಸಿಪಿ ಮಾಡ್ತಾ ಇದ್ದೀನಿ ಅಂದರೆ ತುಂಬ ಈಸಿಯಾದ ರೆಸಿಪಿ. ಮನೆಯಲ್ಲಿ ಏನಾದರೂ ತರಕಾರಿಗಳು ಇರಲಿಲ್ಲ, ಎಲ್ಲನೂ ಒಂದೊಂದು ಇದ್ದರೆ ಈ ರೆಸಿಪಿಯನ್ನು ನೀವು ಮಾಡ್ಬೋದು. ಇದು ಮಿಕ್ಸ್ ವೆಜಿಟೇಬಲ್ ಪೀನಟ್ ಪಲ್ಯ ಅಂತ ಶೇಂಗಾ ಹಾಕಿ ಮಾಡ್ತಾಯಿದ್ದೀನಿ. ಸೊ ನೋಡಿ ಫ್ರೆಂಡ್ಸ್, ನಿಮಗೂ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ನಮ್ಮ ಮನೆಯಲ್ಲಿ ಒಂದೆರಡು ಕ್ಯಾರೆಟ್ ಇತ್ತು, ಒಂದು ಕ್ಯಾಪ್ಸಿಕಮ್ ಇತ್ತು, ಮತ್ತು ಒಂದು ಬದನೆಕಾಯಿ ಇತ್ತು. ಸೊ ಇವೆಲ್ಲ ಸೇರಿಸಿ ಏನು ಮಾಡೋದು ಅಂತ ಯೋಚನೆ ಮಾಡಿ ಈ ಥರ ಮಿಕ್ಸ್ ವೆಜಿಟೇಬಲ್ ಪಲ್ಯ ಅಂತ ನನ್ನದೇ ರೆಸಿಪಿ ನಾನೇ ಮಾಡ್ತಾ ಇರೋದು. ಸೊ ನೋಡಿ ಫ್ರೆಂಡ್ಸ್, ಈಗ ನಾನು ಆಯಿಲ್ ಹಾಕಿದ್ದೆ. ಆಯಿಲಲ್ಲಿ ಸಾಸಿವೆ ಜೀರಿಗೆ ಹಾಕಿದ್ದೀನಿ. ಚೆನ್ನಾಗಿ ಚಟಪಟ ಅಂದಮೇಲೆ ನಾನು ಅದರಲ್ಲಿ ಈಗ ಈರುಳ್ಳಿ ಹಾಕ್ತೀನಿ. ಈರುಳ್ಳಿನ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಒಂದೇ ಒಂದು ಈರುಳ್ಳಿ ಹಾಕಿದ್ದೀನಿ, ನೀಟಾಗಿ ಫ್ರೈ ಮಾಡ್ಕೋಬೇಕು. ಈರುಳ್ಳಿ ಫ್ರೈ ಆದ ನಂತರ ನಾನು ಇದರಲ್ಲಿ ಗ್ರೀನ್ ಚಿಲ್ಲಿ ಪೇಸ್ಟ್ ಹಾಕ್ತೀನಿ. ಅಂದರೆ ಅದು ನಾನೇ ಮಾಡಿರೋದು, ಅದ್ರದ್ದು ರೆಸಿಪಿ ಹಾಕ್ತೀನಿ ನಾನು ಹೇಗೆ ಮಾಡೋದು ಅಂತ. ಒಂದು 4 ಗ್ರೀನ್ ಚಿಲ್ಲಿ ತೊಗೊಂಡಿದ್ದೀನಿ, ಮತ್ತು ಒಂದೆರಡು ಬೆಳ್ಳುಳ್ಳಿ ಹಾಕಿದ್ದೀನಿ. ಅದರಲ್ಲಿ ಚೆನ್ನಾಗಿ ಅದನ್ನು ಗ್ರೈಂಡ್ ಮಾಡ್ಕೊಂಡಿದ್ದೀನಿ. ಅದರಲ್ಲೇ ಉಪ್ಪು ಹಾಕ್ತಾಯಿದ್ದೀನಿ, ಆಮೇಲೆ ಒಂಚೂರು ಅರಿಶಿಣ ಹಾಕ್ತೀನಿ. ನೆಕ್ಸ್ಟ್ ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡ್ತೀನಿ. ಇದು ಆ್ಯಕ್ಚುಲಿ ಯೆಲ್ಲೋ ಕಲರ್ ಪಲ್ಯ ಮಾಡ್ತಿರೋದು ನಾನು. ಆಮೇಲೆ ಒಂದು ಟೊಮಾಟೊ ಹಾಕ್ತೀನಿ. ಟೊಮಾಟೊ ಎಲ್ಲ ಚೆನ್ನಾಗಿ ಬೆಂದ ನಂತರ ನಾನು ಏನು ವೆಜಿಟೇಬಲ್ ಕಟ್ ಮಾಡ್ಕೊಂಡಿದ್ದೆ ಆ ವೆಜಿಟೇಬಲ್ಗಳನ್ನು ಹಾಕ್ತಿದ್ದೀನಿ. ಸುಮ್ಮನೆ ನಾನು ಟ್ರೈ ಮಾಡಿದೆ ರೆಸಿಪಿ ಮಾಡೋಕ್ಕೆ, ಬಟ್ ಇದು ಟೇಸ್ಟ್ ಅಂತೂ ಇಷ್ಟು ಚೆನ್ನಾಗಿತ್ತು ಅಂದರೆ 2-3 ಚಪಾತಿ ರೊಟ್ಟಿ ತಿನ್ಬೋದು. ಸೊ ಇವಾಗ ನಾನು ಕ್ಯಾಪ್ಸಿಕಮ್ ಹಾಕ್ತಾಯಿದ್ದೀನಿ. ಆಮೇಲೆ ನನ್ನ ಹತ್ರ ಒಂದೆರಡು ಬದನೆಕಾಯಿ ಇತ್ತು, ಅದನ್ನು ಕಟ್ ಮಾಡಿ ಹಾಕಿದ್ದೀನಿ. ಎಲ್ಲನೂ ನೀಟಾಗಿ ನಾನು ಅದನ್ನು ಹುರ್ಕೋತಾ ಇದ್ದೀನಿ. ನೆಕ್ಸ್ಟ್ ಒಂದು 4 ಬೀನ್ಸ್ ಕಟ್ ಮಾಡಿ ಇಟ್ಟಿದ್ದೀನಿ. ಆಮೇಲೆ ಒಂದೆರಡು ಕ್ಯಾರೆಟು ಎಲ್ಲ ಚೆನ್ನಾಗಿ ಚಿಕ್ಕದಾಗಿ ಕಟ್ ಮಾಡಿ ಅದ್ರ ಜೊತೆನೇ ಎಲ್ಲ ಮಿಕ್ಸ್ ಮಾಡಿ ಇದನ್ನು ಚೆನ್ನಾಗಿ ಆ ಕಡೆ ಈ ಕಡೆ ಫ್ರೈ ಮಾಡಿ ಇದನ್ನು ಮುಚ್ಚಿಡ್ಬೇಕು. ಇದರಲ್ಲಿ ನೀರು ಹಾಕೋಂಗಿಲ್ಲ, ಏನಿಲ್ಲ. ಮುಚ್ಚಿಟ್ರೆ ತಂತಾನೆ ನೀರು ಅದರಲ್ಲಿ ಬರುತ್ತೆ. ಸೊ ನೀವು ಈ ಥರ ಟ್ರೈ ಮಾಡಿ. ಏನೋ ಒಂದು ಈಸಿ ರೆಸಿಪಿ ಮಾಡಿದೆ, ನಮಗಂತೂ ತುಂಬ ಇಷ್ಟ ಆಯಿತು. ನೀವು ಮನೇಲಿ ಟ್ರೈ ಮಾಡಿ ನೋಡಿ ಹೇಗಿದೆ ಅಂತ ನನ್ನ ಚಾನಲಲ್ಲಿ ಕಮೆಂಟ್ ಮಾಡಿ. ನೋಡಿ ಈಗ ಒಂದು 10 ನಿಮಿಷ ಆಯಿತು ಅದನ್ನು ಮುಚ್ಚಿಟ್ಟು. ನೋಡಿ ಅದರಲ್ಲೇ ನೀರೆಲ್ಲ ಬರ್ತೈತೆ. ನಾವು ಅದರಲ್ಲಿ ನೀರು ಅದು ಇದು ಹಾಕೋದೇನು ಇಲ್ಲ. ನೋಡಿ ಎಲ್ಲನೂ ಚೆನ್ನಾಗಿ ಬೆಂದೈತೆ. ಸೊ ಈ ಥರ ಎಲ್ಲ ಮಾಡ್ಕೊಂಡ್ಮೇಲೆ ನಾವು ಶೇಂಗಾನ ಹುರ್ಕೋಬೇಕು. ಹುರ್ಕೊಂಡು ನಾನು ಅದ್ರ ಪುಡಿ ಮೊದಲೇ ಮಾಡಿಟ್ಟಿದ್ದೆ, ಅದನ್ನು ಇದ್ರ ಮೇಲೆ ಈಗ ಹಾಕ್ತಿದ್ದೀನಿ. ತುಂಬ ಚೆನ್ನಾಗಿರುತ್ತೆ ಈ ಥರ ನಾವು ವೆಜಿಟೇಬಲ್, ಏನೇ ಒಂದು ವೆಜಿಟೇಬಲಲ್ಲಿ ಒಂಚೂರು ಶೇಂಗಾದ ಬೀಜ ಹಾಕಿದರೆ ತುಂಬ ಚೆನ್ನಾಗಿ ಆಗುತ್ತೆ ಪಲ್ಯಗಳು. ಈ ಕಡೆ ನಮ್ಮ ಉತ್ತರ ಕರ್ನಾಟಕ ಸೈಡು ಈ ಥರ ಹಾಕ್ತಾರೆ. ನನಗೂ ತುಂಬ ಇಷ್ಟ, ಅದಕ್ಕೆ ನಾನು ನೋಡೋದ ಅಂಥೇಳಿ ಈ ಥರ ಒಂದು ರೆಸಿಪಿ ಮಾಡಿ ನಿಮ್ಮ ಮುಂದೆ ಇಟ್ಟಿದ್ದೀನಿ. ಯಾವ ಥರ ಇದೆ ಅಂತ ನೀವು ಮನೇಲಿ ಟ್ರೈ ಮಾಡಿ. ಬ್ಯಾಚುಲರ್ಸ್ಗಳಿಗಂತೂ ತುಂಬ ಈಸಿ ಇದು ರೆಸಿಪಿ. ಏನು ಮಾಡಬೇಕು, ಇಷ್ಟೆಲ್ಲ ಜನ ಮನೇಲಿ ಅಂದಾಗ ಈ ರೆಸಿಪಿಯನ್ನು ಮಾಡಿ. ಹೇಗಿದೆ ಅಂತ ನನ್ನ ಚಾನಲಲ್ಲಿ ಕಮೆಂಟ್ ಮಾಡಿ ಹೇಳಿ ಫ್ರೆಂಡ್ಸ್. ಯಾರ್ಯಾರು ನನ್ನ ರೆಸಿಪಿ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಿ ನನ್ನ ಚಾನಲ್ನ, ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡೋದನ್ನ ಮರಿಬೇಡಿ ಫ್ರೆಂಡ್ಸ್. ಸೊ ಇವಾಗ ನಾನು ಚಪಾತಿ ಮಾಡ್ಕೋತೀನಿ ಪಲ್ಯಕ್ಕೆ. ಹೇಗಿತ್ತು ರೆಸಿಪಿ ಅಂತ ಕಮೆಂಟ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು.